ಅಧಿವೇಶನದ ವೇಳೆನೆ ಕಾಂಗ್ರೆಸ್ನಿಂದ ವಿಡಿಯೋ ಬಾಂಬ್ ಪಿಎಸ್ಐ ನೇಮಕಾತಿ ಅಕ್ರಮದ ವಿಡಿಯೋ ರಿಲೀಸ್ಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು. ಬಿಜೆಪಿ ಶಾಸಕರೊಬ್ಬರ ವಿಡಿಯೋ ರಿಲೀಸ್ಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಆಲ್ರೆಡಿ ಸಾಕಷ್ಟು ಆರೋಪವನ್ನ ಮಾಡ್ತಾನೆ ಬರ್ತಾ ಇದ್ರು ಕಾಂಗ್ರೆಸ್ ನಾಯಕರು. ಆಡಳಿತ ಪಕ್ಷದ ವಿರುದ್ಧ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಇನ್ನು ಸಾಕಷ್ಟು ಜನ ಪ್ರಮುಖ ನಾಯಕರೆಲ್ಲರೂ ಇದ್ದಾರೆ ಅಂತೆಲ್ಲ ಹೇಳ್ತಾ ಆರೋಪವನ್ನ ಮಾಡ್ತಾ ಇದ್ರು. ಪಿಎಸ್ಐ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಶಾಸಕರೊಬ್ಬರ ವಿಡಿಯೋವನ್ನ ರಿಲೀಸ್ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಮುಜುಗರ ತರಲಿದೆಯಾ ಈ ವಿಡಿಯೋ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಪಿಎಸ್ಐ ನೇಮಕಾತಿಗಾಗಿ ಹಣ ಪಡೆದಿರುವಂತ ವಿಡಿಯೋ ಅಂತ ಹೇಳಲಾಗ್ತಾ ಇರುವಂತದ್ದು. ಪಿಎಸ್ಐ ನೇಮಕಾತಿಗಾಗಿ ಹಣವನ್ನ ಪಡೆದಿದ್ರೆ ತುಂಬಾ ಸೀರಿಯಸ್ ಆಗುತ್ತೆ. ಮಧ್ಯಾಹ್ನ 12:30ಕ್ಕೆ ಕೆಪಿಸಿಸಿ ಕಚೇರಿಯಲ್ಲೇ ವಿಡಿಯೋ ರಿಲೀಸ್ಗೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಯಾರು ಆ ಶಾಸಕರು ಅನ್ನುವಂಥ ಕುತೂಹಲ ಇರುವಂಥದ್ದು. ಸಹಜವಾಗಿ ಬಿಜೆಪಿ ಶಾಸಕ ಎಲ್ಲಾದ್ರೂ ಪಿಎಸ್ಐ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ದುಡ್ಡನ್ನ ಇಸ್ಕೊಂಡಿದ್ರೆ ಆಡಳಿತ ಪಕ್ಷ ಇಕ್ಕಟ್ಟಿಗಂತೂ ಸಿಕ್ಕಾಕೊಳ್ಳುತ್ತೆ. ಯಾಕಂದ್ರೆ ಕೊಚ್ಕೊಳ್ತಾ ಇದ್ರು, ನಮ್ಮ ಪಕ್ಷ ಬಂದಿರೋದಕ್ಕೆ, ನಾವು ಆಡಳಿತ ಮಾಡ್ತಾ ಇರೋದಕ್ಕೆ ಪಿಎಸ್ಐ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರು. ಈಗ ಅವರದ್ದೇ ಪಕ್ಷದ ಶಾಸಕರ ಒಂದು ವಿಡಿಯೋ ರಿಲೀಸ್ ಆದ್ರೆ ಬಿಜೆಪಿಗೆ ಸಹಜವಾಗಿ ಮುಜುಗರ.